12ನೇ ಪ್ರಶ್ನೆಯನ್ನ ಗಮನಿಸಿ. ಸಮತಟ್ಟಾದ ನೆಲದ ಮೇಲಿರುವ ಒಂದು ನೇರ ಕಟ್ಟಡದ ತುದಿಗೆ ಅದೇ ನೆಲದಲ್ಲಿ ಕಟ್ಟಡದ ಬುಡದಿಂದ 9 ವರ್ಗಮೂಲ 3 ಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಲ್ಲಿ ಉಂಟಾಗುವ ಉನ್ನತ ಕೋನವು 60 ಡಿಗ್ರಿ ಆಗಿದೆ. ಕಟ್ಟಡದ ಎತ್ತರ ಕಂಡು ಹಿಡಿಯಿರಿ. ಸೊ ಇಲ್ಲಿ ಎ ಬಿ ಏನಾಗಿದೆ ಮಕ್ಕಳೇ? ಕಟ್ಟಡದ ಎತ್ತರವಾಗಿದೆ. ಹಾಗಾಗಿ ಇಲ್ಲಿ ಕಟ್ಟಡದ ಎತ್ತರ ಈಕ್ವಲ್ ಟು ಎ ಬಿ. ಅದೇ ರೀತಿ ನೆಲದಲ್ಲಿ ಕಟ್ಟಡದ ಬುಡದಿಂದ ಆ ಬಿಂದುವಿಗೆ ಇರುವ ದೂರ ಏನಾಗುತ್ತೆ ಹೇಳಿ? ಬಿ ಸಿ ಆಗಿದೆ. ಈಕ್ವಲ್ ಟು ಏನಾಗಿದೆ? 9√3 ಮೀಟರ್ ಆಗಿದೆ. ಸೊ ಇಲ್ಲಿ ಉನ್ನತ ಕೋನ, ಸೊ ಉನ್ನತ ಕೋನ ಯಾವುದು? ಥೀಟಾ ಈಕ್ವಲ್ ಟು 60 ಡಿಗ್ರಿ ಇದೆ ಅಲ್ವಾ? ಹಾಗಾದ್ರೆ ಇಲ್ಲಿ ಈ ಒಂದು 60 ಡಿಗ್ರಿಗೆ ಅಭಿಮುಖ ಬಾಹು ಎ ಬಿ ಆದರೆ ಸೊ ಪಾರ್ಶ್ವ ಬಾಹು ಯಾವ್ದಾಗತ್ತೆ? ಬಿ ಸಿ ಆಗತ್ತೆ. ಸೊ ಇಲ್ಲಿ ಎ ಸಿ ಏನಾಗಿದೆ ಮಕ್ಕಳೇ? ವಿಕರ್ಣ ಆಗಿದೆ. ಹಾಗಾದ್ರೆ ಇಲ್ಲಿ ತ್ರಿಭುಜ ಎ ಬಿ ಸಿ ಅಲ್ಲಿ ಸೊ ಇಲ್ಲಿ ನಾವೀಗ ಕಟ್ಟಡದ ಎತ್ತರವನ್ನ ಹೇಳ್ಬೇಕಾಗಿದೆ. ಹಾಗಾದ್ರೆ ಇಲ್ಲಿ ಎ ಬಿ ಮತ್ತು ಬಿ ಸಿ ಬಾಹುವಿನ ಅನುಪಾತವನ್ನ ಗಮನಿಸಿದ್ರೆ ಸೊ ಇಲ್ಲಿ ಯಾವ ಒಂದು ತ್ರಿಕೋನಮಿತಿ ಸಹಾಯವಾಗುತ್ತೆ? ಟ್ಯಾನ್ ಥೀಟಾ ಅಲ್ವಾ? ಸೊ ಟ್ಯಾನ್ ಅನ್ನೋದು ಏನಾಗುತ್ತೆ ಹೇಳಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಸೊ ಇವುಗಳ ಸಹಾಯದಿಂದ ಏನ್ ಮಾಡ್ಬೋದು ನಾವು? ಕಟ್ಟಡದ ಎತ್ತರವನ್ನ ಹೇಳ್ಬೋದು. ಹಾಗಾಗಿ ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು ಏನಾಗತ್ತೆ? ಎ ಬಿ ಡಿವೈಡೆಡ್ ಬೈ ಬಿ ಸಿ ಆಗತ್ತೆ. ಎ ಬಿ ಡಿವೈಡೆಡ್ ಬೈ ಬಿ ಸಿ. ಸೊ ಇಲ್ಲಿ ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು ಸೊ ಎ ಬಿ ಡಿವೈಡೆಡ್ ಬೈ ಬಿ ಸಿ ಬಾಹುವಿನ ಅಳತೆ 9√3 ಆಗಿದೆ. ಸೊ ಇದೇನಾಗತ್ತೆ ನೋಡಿ? ಟ್ಯಾನ್ 60 ಡಿಗ್ರಿಯ ವ್ಯಾಲ್ಯೂ ಏನಾಗತ್ತೆ ಹೇಳಿ? √3 ಆಗತ್ತೆ. ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ 9√3. ಸೊ ಇಲ್ಲಿ ಎ ಬಿ ಈಕ್ವಲ್ ಟು ಏನಾಗತ್ತೆ? 9√3 ಇಂಟು √3 ಆಗತ್ತೆ. ಸೊ ಇದೇನಾಗತ್ತೆ? 9 ಇಂಟು √3 ಏನಾಗತ್ತೆ? 3 ಆಗತ್ತೆ. ಸೊ 3 ಉಳಿಯತ್ತೆ. ಸೊ ಇದೇನಾಯ್ತು? 9 3s 27 ಮೀಟರ್. ಸೊ ಇದೇನಾಗತ್ತೆ ಹೇಳಿ? ಕಟ್ಟಡದ ಎತ್ತರ 27 ಮೀಟರ್ ಆಗಿದೆ.